पूज्याय राघवेन्द्राय सत्यधर्मरताय च भजतां कल्पवृಕ್ಷ नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆರಿ ಟೇಸ್ಟಿ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ಆಗಿರುವಂಥದ್ದು. ಇದೇ ರೀತಿ ತರಕಾರಿದು ಅಭ್ಯಾಸ ಮಾಡಬೇಕು. ದೋಸೆ ಜೊತೆ ತಿಂತಾರ ಮಕ್ಕಳು, ಇಲ್ಲ ಬೇರೆ ತರಕಾರಿ ಎಲ್ಲ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಒಂದು ಇದರಲ್ಲಿ ಟಿಪ್ ಏನಂದರೆ, ಕ್ಯಾಬೇಜ್ ಹಾಕಿದ್ರಲ್ಲ, ಹಸಿ ಕ್ಯಾಬೇಜ್ ಹಾಕಿದರೆ ಬೆನೆಯಲ್ಲ. ಕ್ಯಾಬೇಜ್ನ ಸ್ವಲ್ಪ ಒಂದು 2 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡ್ಕೊಬೋದು, ಅಥವಾ ಒಂದು 2 ಮಿನಿಟ್ಸ್ ಆದರೂ ಬಾಯ್ಲ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲಿ 4 ಬೌಲಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಓಕೆ, 4 ಬೌಲಷ್ಟು ರೈಸ್ ಹಾಕ್ಕೊಂಡ್ರೆ, ಮತ್ತು 4 ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ 1 ಹಾಕ್ಕೊಂಡಿದ್ದೀನಿ. 2, ನೆಕ್ಸ್ಟ್ 3, ನೆಕ್ಸ್ಟ್ ಮೆಂತ್ಯಕಾಳು, ನೆಕ್ಸ್ಟ್ ಅವಲಕ್ಕಿ, ನೆಕ್ಸ್ಟ್ ಉದ್ದಿನಬೇಳೆ ಐತಲ್ಲ, ಉದ್ದಿನಬೇಳೆ 4 ಅಕ್ಕಿ ಹಾಕ್ಕೊಂಡ್ರೆ 1 ಉದ್ದಿನಬೇಳೆ ಹಾಕ್ಕೋಬೇಕು. ಓಕೆ, ಉದ್ದಿನಬೇಳೆ ಓಕೆ. ನೆಕ್ಸ್ಟ್ ಹಾಕಿ ನೀಟಾಗಿ ತೊಳ್ಕೊಬೇಕು. ನೆಕ್ಸ್ಟ್ ಇವಾಗ ತೊಳಿಬೇಕು. 4 ಸಲ ನೀರು ಹಾಕಿ ತೊಳಿಬೇಕು. 4 ಸಲ ನೀರು ಹಾಕಿ ತೊಳೆದು ಇದು ರೈಸ್ ಎಲ್ಲ 8 ಅವರ್ಸ್ ಸೋಕ್ ಆಗಿದೆ. 8 ಅವರ್ಸ್ ಸೋಕ್ ಮಾಡಿದರೆ ಇದನ್ನು ಮಿಕ್ಸಿ ಇದ್ದರೆ ಮಿಕ್ಸಿ, ಅಥವಾ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲಿ ಹಾಕ್ಕೋಬೋದು. ಓಕೆ, ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಮಿಕ್ಸಿ ಒಳಗೆ ಹಾಕ್ಕೊತೀನಿ, ಗ್ರೈಂಡ್ರಲ್ಲಿ ಬೇಡ. ಗ್ರೈಂಡ್ರ್ ಇದ್ದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನುಣ್ಣಗೆ ರುಬ್ಕೋಬೇಕು ಇದನ್ನು. ಇವಾಗ ಈವ್ನಿಂಗು 6 ಆಗಿದೆ. ಓಕೆ, ನೆಕ್ಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಇವಾಗ ದೋಸೆ ಹಿಟ್ಟು ರುಬ್ಕೊಂಡಾಗಿದೆ ಅಂದರೆ 12 ಅವರ್ಸ್ ಆದರೆ ಈ ಥರ ಫರ್ಮೆಂಟೇಷನ್ ಅದೇ ಆಗುತ್ತದೆ. ಫರ್ಮೆಂಟೇಷನ್ ಚೆನ್ನಾಗಾಗಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಯಾವ ಸೋಡಾ ಪುಡಿ ಎಲ್ಲ ಬೇಡ, ಸೋಡಾ ಪುಡಿ ಎಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ. ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫರ್ಮೆಂಟೇಷನ್ ಎಲ್ಲ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ರೆಡಿ ಆಗಿದೆ ಇದು. ಫಸ್ಟ್ ಚಟ್ನಿಗೆ ಹುರ್ಕೋಬೇಕಾಗಿರೋದು ಇದೆ, ಡೈರೆಕ್ಟ್ ಹಾಕೋನೋದು ಇದೆ. ಓಕೆ, ಡೈರೆಕ್ಟ್ ಹಾಕೋನೋದು ಏನು, ಹುರ್ಕೊಳೋದು ಏನಂದರೆ, ಫಸ್ಟು ಹಸಿ ಖಾರ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಹುಣಸೆಹಣ್ಣು, ಒಣಕೊಬ್ಬರಿ, ಶುಂಠಿ, ಉಪ್ಪು, ನೆಕ್ಸ್ಟ್ ಹುರಿಗಡಲೆ, ಇಷ್ಟು ಸಾಮಾನಿದೆ. ಇದರಲ್ಲಿ ಡೈರೆಕ್ಟ್ ಹಾಕೋನೋದಂದರೆ ಬೆಲ್ಲ ಮತ್ತು ಉಪ್ಪು, ಹುರಿಗಡಲೆ ಡೈರೆಕ್ಟ್ ಹಾಕೋನೋದು, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಹುರಿಗಡಲೆ ಡೈರೆಕ್ಟ್ ಹಾಕೋನೋದು. ಈ ಎಲ್ಲ ಪದಾರ್ಥನೂ, ಇದು ಶುಂಠಿ ಆಪ್ಷನಲ್ಲು, ಬಿಸಿ ಆದರೂ ಮಾಡ್ಕೋಬೋದು ಅಥವಾ ಹಾಗೆ ಆದರೂ ಹಾಕ್ಕೋಬೋದು. ಇದು ಒಣ ಕೊಬ್ಬರಿನೂ ಬಿಸಿ ಮಾಡ್ಕೋಬೇಕು. ಕರಿಬೇವು ಸೊಪ್ಪು ಹಾಗೂ ಹಸಿ ಖಾರ, ಬೆಳ್ಳುಳ್ಳಿ, ಜೀರಿಗೆ, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು, ಇದು ಚಟ್ನಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಚಟ್ನಿ ಇದು. ಫಸ್ಟ್ ಒಂದು ಗ್ಯಾಸ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಹಸಿ ಖಾರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ, ಅದನ್ನು ಹುರ್ಕೋಬೇಕು. ಜೀರಿಗೆ, ನೆಕ್ಸ್ಟ್ ಸ್ವಲ್ಪ ಕರಿಬೇವು, ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ. ಓಕೆ, ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಎಲ್ಲದನ್ನು ಫ್ರೈ ಮಾಡ್ಕೊಂಡು
ಇಷ್ಟು ಶುಂಠಿ ಫ್ರೈ ಮಾಡ್ಕೊಂಡಿದ್ದೇನೆ, ನೆಸೆಸಿಟಿ ಇಲ್ಲ, ಆಪ್ಷನಲ್, ಮಾಡ್ಕೋಬೋದು, ಮಾಡ್ಕೊಂಡೇ ಇರ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇವಾಗ ಇದಕ್ಕೆ ಒಣಕಡ್ಲೆ, ಸ್ವಲ್ಪ ಒಣಕೊಬ್ಬರಿ, ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಹಾಗೂ ಸ್ವಲ್ಪ ಉಪ್ಪು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು, ಚಟ್ನಿ ಅಲ್ಲ. ಈಗ ಗ್ಯಾಸ್ ಮೇಲೆ ತವಾ ಬಿಸಿಗೆ ಇಟ್ಟಿದ್ದೀನಿ. ತವಾ ಬಿಸಿಗೆ ಇಟ್ಟಿದ್ದೀನಲ್ಲ, ಇವಾಗ ದೋಸೆ ಹಾಕೋಣ. ಓಕೆ, ದೋಸೆ ಹಾಕೋಬೇಕಾದ್ರೆ ಇದಕ್ಕೆ ಜಾಸ್ತಿ ಜನ ನೀರು ಹಾಕ್ಕೊತಾರ, ಎಣ್ಣೆನೂ ಹಾಕ್ತಾರ. ನೆಕ್ಸ್ಟ್ ಇವಾಗ ಎಣ್ಣೆ ಅಥವಾ ನೀರು ಯಾವುದಾದ್ರೂ ಒಂದು ಹಚ್ಕೋಬೋದು. ಬಿಸಿಗೆ ಆಗಿದೆ ತವಾ. ಓಕೆ, ತವಾ ಬಿಸಿ ಆಯಿತು. ಇವಾಗ ನೆಕ್ಸ್ಟ್ ಓಕೆ, ಆವಲಿ ಕಾದಿದೆ, ಇವಾಗ ಹಾಕ್ಕೋಬೇಕು. ಇದು ಸ್ವಲ್ಪ ದಪ್ಪನೇ ಹಾಕಬೇಕು, ಹಾಗಾಗಿ ಸ್ವಲ್ಪ ದಪ್ಪನೇ ಹಾಕ್ಕೊತಾ ಇದ್ದೀನಿ. ದೋಸೆ ಸಪ್ಪನಾದ ಮೇಲೆ ಟೊಮೊಟೊ ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಆನಿಯನ್ ಹಾಕ್ಕೊತೀನಿ. ಓಕೆ, ಆಮೇಲೆ ಕೊರಿಯಾಂಡರ್, ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊಂಡು, ನೆಕ್ಸ್ಟ್ ಕ್ಯಾಬೇಜ್ ಇದೆಯಲ್ಲ, ಕ್ಯಾಬೇಜ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಕ್ಯಾಬೇಜ್ ಹಾಕ್ಕೊತೀನಿ. ಓಕೆ, ಸ್ವಲ್ಪ ಜಲ್ದಿ ಬೆನೆಯಲ್ಲ ಅದು ಕ್ಯಾಬೇಜ್. ಓಕೆ, ಕ್ಯಾಬೇಜ್ ಸ್ವಲ್ಪ ಹಸಿದು ಹಾಕ್ಕೊಂಡು. ಓಕೆ, ನೆಕ್ಸ್ಟ್ ನೀಟಾಗಿ ಬೆನಿಬೇಕಿದೆ ಎಲ್ಲದು. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟಿಗೂ ಬರುತ್ತೆ, ಲಂಚ್ ಬಾಕ್ಸಿಗೂ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.